ಲಕ್ಕಿಯಾದೆ ಸಾಟಿ ಇಲ್ಲದ ಸ್ಮೈಲು ನಿನ್ನದು ಮೊನಾಲಿಸಾ ಮೊನಾ ವರ್ಷ ವಾರಂಟಿ ಇರುತ್ತೆ. 1 ವರ್ಷದ ಗಾಡಿಗೆ ಏನಾದ್ರು ಕಂಪ್ಲೇಂಟ್ ಬಂದ್ರೆ ನಿಮಗೆ ಪೀಸ್ ಟು ಪೀಸ್ ರಿಪ್ಲೇಸ್ ಆಗುತ್ತೆ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ 5 ವರ್ಷ ಇರುತ್ತೆ. 1+4 ಮೊದಲನೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ಅಂದ್ರೆ ವೆಹಿಕಲ್, ಮಿಕ್ಕಿದ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ಗಾಡಿದನ್ನ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ಗಾಡಿ ಜೊತೆ ಬರೋ ವಾರಂಟಿ 5 ವರ್ಷದ ಇರುತ್ತೆ ಅಥವಾ 75,000 ಕಿಲೋಮೀಟರ್. ಸೊ ಹಾಗಾಗಿ ರಿಕ್ವೆಸ್ಟ್ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಗಾಡಿನ ಲೋಕಲ್ ಮೆಕ್ಯಾನಿಕ್ ಲೋಕಲ್ ವರ್ಕ್ಶಾಪ್ ಅಲ್ಲಿ ಸರ್ವಿಸ್ ಚೆಕಪ್ ಮಾಡಿಸಬೇಡಿ. ಯಾಕಂದ್ರೆ ಈ ಗಾಡಿ ತುಂಬಾ ಡೆಲಿಕೇಟೆಡ್ ಇರ್ತವೆ. ಸೊ ಎಲ್ಲಾ ಶೋರೂಮ್ ಎಲ್ಲಾದ್ರೂ ಶೋರೂಮ್ ಅಲ್ಲಿ ಮಾಡಿಸ್ಕೋಬಹುದು. ಸೊ ಶೋರೂಮ್ ಸರ್ವಿಸ್ ಮಾಡಿದ್ರೆ ಮಾತ್ರ ನಿಮ್ದು ವಾರಂಟಿ ಅಪ್ಲಿಕೇಬಲ್ ಆಗುತ್ತೆ. ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ಗಾಡಿ ಬಗ್ಗೆ ಇರೋ ಫೀಚರ್ಸ್, ಬ್ಲೂಟೂತ್ ಆಪರೇಷನ್ಸ್ ಗಳು, ಅದೇನೇನ್ ಕೆಲಸ ಮಾಡುತ್ತೆ, ಮೀಟರ್ ಅಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಗಳನ್ನ ಹೇಳ್ತೀನಿ, ಅಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇಗ್ನಿಷನ್ ಆನ್ ಮಾಡಿದಾಗ ಇದು ಲೈಟ್ ಬರಬೇಕು. ಲೈಟ್ ಬಂದ್ರೆ ಸುಮ್ಮನೆ ಸೆಲ್ಫ್ ಹೊಡೆದು ಗಾಡಿ ಸ್ಟಾರ್ಟ್ ಆಗುತ್ತೆ. ಎಕ್ಸಿಲೇಟರ್ ಕೊಡೋ ನೆಸೆಸರಿ ಇಲ್ಲ. ಸೊ ಗಾಡಿ ಸ್ಟಾರ್ಟ್ ಆದಾಗ ನಿಮ್ ಹೆಡ್ಲೈಟ್ ಆನ್ ಅಲ್ಲಿ ಇರುತ್ತೆ. ಅದಕ್ಕೆ ಯಾವ್ದು ಆಫ್ ಮಾಡೋ ಸ್ವಿಚ್ ಕೊಟ್ಟಿಲ್ಲ. ಹೊರಗಡೆ ಯಾವ್ದು ಲೋಕಲ್ ವರ್ಕ್ಶಾಪ್ ಕಂಪನಿ ಗೌರ್ಮೆಂಟ್ ನಾಮ್ಸ್ ಇದೆ. ಸೊ ಹಾಗಾಗಿ ಹೊರಗಡೆ ಯಾವ್ದು ಸ್ವಿಚ್ ಹಚ್ಕೊಳಕ್ ಹೋಗ್ಬೇಡಿ. ಎರಡನೇ ಇಂಪಾರ್ಟೆಂಟ್, ಇದಕ್ಕೆ ಹಳೆ ಗಾಡಿ ಪೆಟ್ರೋಲ್ ರಿಸರ್ವ್ ನಾಬ್ ಬರಲ್ಲ, ಡೈರೆಕ್ಟ್ ಪೆಟ್ರೋಲ್. ಸೊ ಯಾವಾಗ ನೀವು 1 ಪಾಯಿಂಟ್ ಪೆಟ್ರೋಲ್ ಮೇಂಟೈನ್ ಮಾಡಬೇಕು. ಇದ್ರಲ್ಲಿ ಆಲ್ರೆಡಿ 2 ಲೀಟರ್ ಪೆಟ್ರೋಲ್ ಇರುತ್ತೆ. ಬಟ್ 2 ಲೀಟರ್ ಪೆಟ್ರೋಲ್ ನಿಮಗೆ ಪಾಯಿಂಟ್ ತೋರಿಸಲ್ಲ. ಸೊ ಫಸ್ಟ್ ಟೈಮ್ ಪೆಟ್ರೋಲ್ ಹಾಕ್ಸ್ಕೊಂಡು ಅದನ್ನ 1 ಪಾಯಿಂಟ್ ಯಾವಾಗ ಸೈಡ್ ಸ್ಟ್ಯಾಂಡ್ ಏನಾದ್ರು ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ, ಸ್ಟಾರ್ಟ್ ಆಗಲ್ಲ. ಸೊ ಸೈಡ್ ಸ್ಟ್ಯಾಂಡ್ ತೆಗಿಬೇಕಲ್ಲ, ಗಾಡಿನ ನ್ಯೂಟ್ರಲ್ ಮಾಡಬೇಕು. ಅವಾಗ ನಿಮ್ದು ಗಾಡಿ ವಾಪಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಗಾಡಿ ಜೊತೆ ಬರೋ ಬ್ಯಾಟರಿ 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷದಲ್ಲಿ ಬ್ಯಾಟರಿಗೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಪೀಸ್ ಟು ಪೀಸ್ ನಿಮಗೆ ರಿಪ್ಲೇಸ್ ಆಗುತ್ತೆ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ 5+4 ಮೊದಲ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ. ಮಿಕ್ಕಿದ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ಗಾಡಿ ಜೊತೆ ಬರೋ ವಾರಂಟಿ 5 ವರ್ಷ ಅಥವಾ 70. ಸೊ ದಯವಿಟ್ಟು ಇದನ್ನ ತಲೆ ಇಟ್ಕೊಂಡ್ಬಿಡಿ. ಗಾಡಿ ಯಾವುದೇ ಕಾರಣಕ್ಕೂ ಲೋಕಲ್ ವರ್ಕ್ಶಾಪ್ ಲೋಕಲ್ ಮೆಕ್ಯಾನಿಕ್ ನಮ್ಮ ಫ್ರೆಂಡ್ ಇದ್ದಾರೆ, ನಮ್ಮ ರಿಲೇಟಿವ್ ಇದ್ದಾರೆ, ಗಾಡಿನ ಸರ್ವಿಸ್ ಮಾಡ್ಕೊಳ್ಳಂಗಿಲ್ಲ. 75,000 ಕಿಲೋಮೀಟರ್ 5 ವರ್ಷವರೆಗೂ ವಾರಂಟಿ ಇರುತ್ತೆ. ನಿಮ್ಗೆ ಏನಾದ್ರು ಡೌಟ್ ಕ್ವಶನ್ಸ್ ಡೆಲಿವರಿ ಪ್ರೊಸೀಜರ್ಸ್ ಮಾಡಿರೋದು ಒಂದು ಫೋನ್ ಪಿಕ್ ಮಾಡೋದಾಗ್ಲಿ, ಒಂದು ಇದಾಗ್ಲಿ ತುಂಬಾ ಸರ್ವಿಸ್ ಮಾಡ್ಕೊಟ್ಟಿದ್ದಾರೆ. ಬಟ್ ನಾವು ಬಂದಾಗ ಅವ್ರು ಬೇಜಾರ್ ಮಾಡ್ಕೊಳ್ಳೋಲ್ಲ, ಅದೇ ನಮ್ಗೆ ಖುಷಿ. ಬನ್ನಿ ಸರ್, ಎನಿ ಟೈಮ್ ಬನ್ನಿ ಸರ್ ಅಂತ. ಇದೊಂದೇ ಅಲ್ಲ, ಎನಿ ಟೈಮ್ ಗಾಡಿ ತಗೊಂಡ್ಬೇಕು ಬರ್ತಾ ಸರ್ವಿಸ್ ಆಗಿದೆ. ಮುಂಚೆ ಬೇರೆ ಬಂದಿರೋದೇ ಲಕ್ಷ್ಮೀ ತಗೋಬೇಕು ಅಂತ ಬಂದು ಮಾಡ್ಕೊಡ್ತೀನಿ ಅಷ್ಟೇ. ಬಂದು ಕೇಳಿರೋದು ಬೇರೆ ಎಲ್ಲೂ ಹೋಗಿ ನಮ್ಮ ಗಾಡಿ ಎಷ್ಟು ಬರ್ತಾ ಇದೆ, ಎಷ್ಟು ಓಡ್ತಾ ಇದೆ ಏನು ಕೇಳಿಲ್ಲ. ಸರ್ ನೀವು ಗಾಡಿ ತಗೊಂಡ್ರೆ ಫೈನಾನ್ಸ್ ಎಲ್ಲ ಕ್ಯಾಶ್ ಅಲ್ಲ ಸರ್? ನಿಮ್ಗೆ ಫೈನಾನ್ಸ್ ಸ್ಕೀಮು, ಡೌನ್ ಪೇಮೆಂಟ್, EMI ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಕರೆಕ್ಟ್